ನಮಸ್ಕಾರ. ಮರಳಿ ಅರಳಿಯ ಇಂದಿನ ಸಂಚಿಕೆಯಲ್ಲಿ ಮತ್ತೆ ನಮ್ ಜೊತೆ ಸತ್ಯಮೂರ್ತಿಗಳವ್ರು ಬಂದಿದ್ದಾರೆ. ಈಗ ವಿಂಟರ್ ಸ್ಟಾರ್ಟ್ ಆಗಿದೆ, ತುಂಬಾ ಚಳಿ ಇದೆ. ಹೊರಗಡೆ ಹೋಗಿ ವಾಕ್ ಮಾಡಕ್ ನಿಮ್ಗೆಲ್ಲ ಕಷ್ಟ ಆಗ್ತಾ ಇದೆ. ಹಾಗೆ ಹೊರಗಡೆ ಎಲ್ಲ ರಸ್ತೆಗಳೆಲ್ಲ ಅಗ್ದು ಹಾಕಿದ್ದಾರೆ, ಹೊರಗೆ ಹೋಗೋಕ್ಕೂ ಭಯ ಆಗತ್ತೆ ನಿಮ್ಗೆ, ಎಲ್ಲಿ ಜಾರ್ ಬೀಳ್ತೀನೋ ಏನಾಗುತ್ತೋ ಅಂತ ಸಂದರ್ಭದಲ್ಲಿ ವಾಕ್ ಮಾಡೋದಿಲ್ಲ ಅಂತ ಕಾರಣ ಕೊಡೋ ಬದಲು ಮನೆಯಲ್ಲೇ ಸ್ಪಾಟ್ ವಾಕಿಂಗ್ ಮಾಡೋದು ಹೇಗೆ ಅಂತ ತೋರ್ಸ್ಕೊಳ್ಳೋದಕ್ಕೆ ಇವತ್ತು ಬಂದಿದ್ದಾರೆ ಸರ್ ನಮ್ ಜೊತೆ. ನಾವು ಕೆಲವು 5 ವಿಧವಾದ ಸ್ಪಾಟ್ ವಾಕಿಂಗ್ ಅಂದ್ರೆ ನಿಂತಲ್ಲೇ ನಡೆಯುವಂಥದ್ದು ಯಾವ ರೀತಿ ಮಾಡ್ಕೋಬಹುದು. ನೀವು ಮನೆಯಲ್ಲೇ ಟಿವಿ ಹಾಕೊಳ್ಳಿ, ಶೋಗಳು ನೋಡಿ, ಮ್ಯೂಸಿಕ್ ಕೇಳ್ಕೊಳ್ಳಿ, ಅದ್ರ ಜೊತೆ ಇದನ್ನೆಲ್ಲ ಮಾಡ್ತಾ ಹೋಗಿ. ಇದನ್ನ ನೀವು ಇನಿಷಿಯಲಿ ಬೆಳಗ್ಗೆ ಒಂದ್ಸತಿ, ಸಂಜೆ ಒಂದ್ಸತಿ ಮಾಡ್ಕೋಬಹುದು. ಹಾಗೇನೆ ನಿಮ್ಗೆ ಅದರ ಡ್ಯೂರೇಷನ್ ಕೂಡ ನೀವು ನಿಮ್ಮ ಕೇಪಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋದಾಗೆ 5 ನಿಮಿಷದಿಂದ ನೀವು ಅದನ್ನ ಇನ್ಕ್ರೀಸ್ ಮಾಡ್ಕೊಂಡು 15-20 ನಿಮಿಷದವರೆಗೂ ಮಾಡ್ಕೋಬಹುದು. ಇಲ್ಲಿ 5 ರೀತಿಯಾದ ಸ್ಪಾಟ್ ವಾಕಿಂಗ್ ನಾವು ತೋರಿಸ್ಕೊಡ್ತೀವಿ. ಅದರಲ್ಲಿ ಮೊದಲನೇದು ಸಿಂಪಲ್ ಆಗಿ ಹೀಗೆ ಮಾರ್ಚ್ ಮಾಡೋದು, ವಾಕ್ ಮಾಡೋದು, ನಿಂತಲ್ಲೇ ವಾಕ್ ಮಾಡಿ. ಸ್ಪಾಟ್ ವಾಕಿಂಗ್ ಅಂತ ಇದಕ್ಕೆ ಹೆಸರು. ಸುಮ್ನೆ ನೀವು ದೇಹ ನಿಧಾನಕ್ಕೆ ಮಾಡ್ಕೊಳ್ಳಿ, ದೇಹ ವಾರ್ಮ್ ಅಪ್ ಆಗ್ಲಿ. ಹಾಗೆ ನೀವು ಮಾಡ್ತಾ ಹೋದಾಗ ಕಂಫರ್ಟಬಲ್ ಅಂತ ಅನ್ಸ್ದಾಗ ಮಾರ್ಚಿಂಗ್ ಮಾಡಿ. ಸುಮ್ನೆ ಒಂದ್ ಕೈ ಒಂದ್ ಕಾಲ್ ಸುಮ್ನೆ ಹೀಗೆ ಮಾರ್ಚ್ ಮಾಡ್ತಾ ಹೋಗಿ. ಎಲ್ಲ ಒಂದ್ 5 ನಿಮಿಷ ಮಾಡ್ಕೋತಾ ಹೋಗಿ ಪ್ರತಿ ಇದನ್ನು ಕೂಡ. ಹಾಗೆ ವಾಪಸ್ ಪ್ರತಿ ಎಕ್ಸರ್ಸೈಸ್ ಆದ್ಮೇಲೆ ಯು ಕಮ್ ಬ್ಯಾಕ್ ಟು ವಾಕಿಂಗ್, ಸ್ಪಾಟ್ ವಾಕಿಂಗ್. ಸೊ ಫಸ್ಟ್ ವಾಕಿಂಗ್, ಆಮೇಲೆ ಮಾರ್ಚಿಂಗ್, ಆಮೇಲೆ ಮತ್ತೆ ಈ ತರ ವಾಕಿಂಗ್, ಆಮೇಲೆ ಹ್ಯಾಮ್ಸ್ಟ್ರಿಂಗ್ ಕರ್ಲ್ ಅಂದ್ರೆ ನಿಮ್ಮ ಕಾಲ್ಗಳನ್ನ ತೊಡೆ ಹಿಂಭಾಗಕ್ಕೆ ತಾಗಿಸ್ಕೊಳ್ಳಿ. ಸೊ ಹೀಗೆ ನಿಧಾನಕ್ಕೆ, ಏನು ಅವಸರ ಇಲ್ಲ. ಸೊ ಯು ಕ್ಯಾನ್ ಕಂಟಿನ್ಯೂ ಟು ವಾಕ್. ಆದ್ರೆ ಇದನ್ನ ಹಿಂದೆ ತೊಡೆಗಳನ್ನ ತಾಗ್ಸಕ್ ಆಗತ್ತಾ ಅಂತ ನೋಡಿ. ಈ ತರ ಮಾಡ್ಕೊಳ್ಳಿ, 5 ನಿಮಿಷ ಮಾಡಿ. ದೆನ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ವಾಕಿಂಗ್ ಅಗೇನ್. ಸೊ ಮತ್ತೆ ವಾಕ್ ಮಾಡಿ. ಸೊ 3 ತರದ ವಾಕಿಂಗ್ ಸ್ಟೈಲ್ಸ್ ಆಯ್ತು. 4ನೇದು ಹಿಮ್ಮಡಿಗಳನ್ನ ಮುಂದೆ ಇಡೋದು, ಹೀಲ್ ಟ್ಯಾಪ್. ಹಿಮ್ಮಡಿನ ಮುಂದೆ ಹೀಗೆ ಮಾಡ್ಕೊಳ್ಳೋದು. ಕೂಲ್ ಆಗಿ ಆರಾಮಾಗಿ ಮಾಡ್ತಾ ಇರಿ, ಎಂಜಾಯ್ ಮಾಡ್ಕೊಂಡು ಕಂಟಿನ್ಯೂ ಟು ಡೂ. ಆಯ್ತಾ? ಇದಾದ್ಮೇಲೆ ಮತ್ತೆ ಯು ಸ್ಟಾರ್ಟ್ ವಾಕಿಂಗ್. ಇದೆಲ್ಲದ್ರ ಮಧ್ಯೆ ನೀವು ನಡೆಯೋದನ್ನ ನಿಲ್ಲಿಸ್ಬೇಡಿ. ಸ್ಟೆಪ್ಸ್ ಸ್ಲೋ ಆದ್ರೂ ಪರವಾಗಿಲ್ಲ, ಡೋಂಟ್ ಸ್ಟಾಪ್ ವಾಕಿಂಗ್. ಸ್ಟೈಲ್ಸ್ ಆಫ್ ದ ವಾಕ್ ಮೈಟ್ ಡಿಫರ್, ಬಟ್ ಡೋಂಟ್ ಸ್ಟಾಪ್ ವಾಕಿಂಗ್. ಬೇರೆ ಬೇರೆ ತರ ನೀವು ನಡೀತಾ ಇದ್ದೀರಾ, ಆದ್ರೆ ನಡೆಯೋದನ್ನ ನಿಲ್ಲಿಸಬಾರ್ದು. ಲಾಸ್ಟಿಗೆ ಸೈಡ್ ಸ್ಟೆಪ್ ಅಂದ್ರೆ ಕಾಲನ್ನ, ಎಕ್ಸಲೆಂಟ್, ಸತ್ಯಮೂರ್ತಿಗಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೀಗೆ ಸೊ ಇದ್ಯಾವ್ದ್ರ ಮಧ್ಯನೂ ನೀವು ನಡೆಯೋದನ್ನ ನಿಲ್ಲಿಸ್ಲಿಲ್ಲ, ಯು ಆರ್ ಕಂಟಿನ್ಯೂಯಿಂಗ್ ಟು ಡೂ ದ್ಯಾಟ್. ಹಾಗೇನೆ ಸೈಡ್ ಸ್ಟೆಪ್ ಮಾಡಿದ ನಂತರ ಪುನಃ ಮತ್ತೆ ವಾಕ್ ಮಾಡಿ. ಕ್ವಿಕ್ ರೀಕ್ಯಾಪ್ ಮಾಡೋಣ. ವಿ ಸ್ಟಾರ್ಟೆಡ್ ವಿತ್ ವಾಕ್. ಈ ತರ ನಡೆಯೋದನ್ನ ಸ್ಟಾರ್ಟ್ ಮಾಡಿದ್ವಿ ನಾವು ನಿಂತಲ್ಲೇನೆ. ಇದನ್ನ ಪ್ರತಿಯೊಂದನ್ನು ಬೇಕಾದ್ರೆ ನೀವು 5-5 ನಿಮಿಷ, 10 ನಿಮಿಷ ಮಾಡ್ಕೋತ ಹೋಗಿ. ಈ ಸ್ಪಾಟ್ ವಾಕ್ ಆದ್ಮೇಲೆ ಮಾರ್ಚ್ ಫಾಸ್ಟ್ ಅಲ್ಲಿ ಹೋದಾಗೆ ಮಾರ್ಚ್ ಮಾಡೋದು. ಆಮೇಲೆ ವಾಕ್ ಮಾಡಿ. ಹಾಗೇನೆ ಹ್ಯಾಮ್ಸ್ಟ್ರಿಂಗ್ ಕರ್ಲ್ಸ್ ಅಂದ್ರೆ ನಿಮ್ಮ ತೊಡೆ ಹಿಂಬದಿವರೆಗೆ ನಿಮ್ ಕಾಲ್ ಹೋಗುತ್ತಾ ಅಂತ ಟ್ರೈ ಮಾಡ್ತಾ ನಡೆಯೋದು. ಮತ್ತೆ ಮಾರ್ಚ್ ಮಾಡೋದು, ಆಮೇಲೆ ಹಿಮ್ಮಡಿನ ಮುಂದೆ ಇಡೋದು, ಹೀಲ್ ಟ್ಯಾಪ್ಸ್. ಮತ್ತೆ ನಡೀರಿ, ವಾಕ್ ಮಾಡ್ತಾ ಹೋಗಿ. ಆಮೇಲೆ ಸೈಡ್ ಟ್ಯಾಪ್ಸ್, ಕಾಲ್ನ ಸೈಡಿಗೆ ಇಟ್ಕೋತಾ. ಕರೆಕ್ಟ್. ಮತ್ತೆ ನೀವು ನಡೀತಾ ಹೋಗಿ ನಿಧಾನಕ್ಕೆ ಕೂಲ್ ಡೌನ್ ಮಾಡ್ಕೋತಾ ಹೋಗ್ಬೋದು. ನಿಮ್ಗೆ ಕಾನ್ಫಿಡೆಂಟ್ ಬಂದಾಗ, ನಿಮ್ಗೆ ಕೇಪಬಿಲಿಟಿ ಇದೆ ಅಂತ ಅನ್ಸ್ದಾಗ, ನನ್ನ ಕೈಲಾಗುತ್ತೆ ಅಂತ ಅನ್ಸ್ದಾಗ ನೀವು ಸ್ಪೀಡ್ ಅನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯಲ್ಲಿ ನೀವು ವಿಂಟರ್ ಅಲ್ಲಿ ಕೂಡ ಮನೆಯಲ್ಲಿ
ಸ್ಪಾಟ್ ಜಾಗಿಂಗ್ ಅಥವಾ ಸ್ಪಾಟ್ ವಾಕಿಂಗ್ ಮಾಡ್ಬೋದು. ಇದನ್ನ ನೋಡಿ ನೀವು ಉಪಯೋಗಿಸ್ಕೊಳ್ತೀರಾ ಅಂತ ಅನ್ಕೊಂಡಿದೀನಿ. ನಮಸ್ಕಾರ.